ನಿಮ್ಮ ಪಕ್ಕ ಯಾರೋ ಕೂತಿದಾರಲ್ಲ, ಯಾರ್ಯಾರನ್ನು ಕೂರಿಸ್ಕೊಂಡು ನಿಮ್ಮ ಮುಂದೆ ಬರಲ್ಲ ಸರ್. ಟಿವಿನಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತ್ಕೊಳ್ಳೋದು ಒಂದೇ, ಯೂಟ್ಯೂಬ್ ಅಲ್ಲಿ ಕಲಾ ಮಾಧ್ಯಮದಲ್ಲಿ ಕೂತ್ಕೊಳ್ಳೋದು ಒಂದೇ. ಹಂಗಾಗಿದೆ. ಸುಮ್ಮನೆ ಓಡಾಡ್ಬಿಡ್ತೀನಿ. ಅಲ್ಲ, ದುಡ್ಡು ಕೊಟ್ಟಿದ್ರಲ್ಲ ಹೇಳಿ ಅಂತ ಹೇಳಿ. ಚೆನ್ನಾಗಿದ್ಯಾನಪ್ಪ ನೀನು. ಕಾಲು ಎಳಿಯೋ ವಿಡಿಯೋಗಳು ಊರೆಲ್ಲ ಟ್ರೋಲ್ ಆಗ್ತಿದ್ರೆ ಚೆನ್ನಾಗಿರಲ್ವ? ಮತ್ತೆ ಚೆನ್ನಾಗೇ ಇರ್ತೀಯ. ಈಗ ಓಕೆ, ಜಾಬ್ ಬಿಟ್ರಿ ಭಾಳ ಜನ ಏನಾಗುತ್ತೆ ಅದೇ ಫೀಲ್ಡ್ನ ಬೇರೆ ಟ್ರೈ ಮಾಡ್ತಾರೆ. ಬಟ್ ನೀವು ಅದಷ್ಟು ಬಿಟ್ಟು ಯೂಟ್ಯೂಬ್ ಕಡೆ ಅಥವಾ ಈಗ ಬರಬೇಕು ಹೇಗೆ ಅನಿಸ್ತು? ಮತ್ತೆ ನಿಮ್ಮದೇ ತೊಗೊತೀನಿ ಅಂತಲ್ಲ, ನೀವು ಮಾಡ್ತಾ ಇದ್ದೀರಾ ಅಂದಾಗ ಓ ಇವ್ರು ಮಾಡ್ತಿದ್ದಾರೆ, ಏನೋ ಒಂದು ಮಾಡಿದಾರಲ್ವ, ನಾವು ಯಾಕೆ ನಮ್ಮ ಸ್ಟೈಲಲ್ಲಿ ಟ್ರೈ ಮಾಡಬಾರ್ದು ಅಂತ. ಕನ್ನಡ ಇಂಟರ್ವ್ಯೂಗಳೆಲ್ಲ ಎಷ್ಟೊಂದು ವಿಚಾರಗಳು ತಿಳ್ಕೊತಾ ಇದ್ದಾರೆ. ಒಂದು ಫನ್ನಿ ವೇನಲ್ಲಿ ಎತ್ಕೊಂಡು ಹೋಗೋಣ ಅನ್ನೋ ಥರ ಒಂದು ಥಾಟ್ ಬಂದು ಟ್ರೈ ಮಾಡಿದ್ದು ನಾನು ಅವಾಗ. ಸೊ ಅವಾಗ ಮಾಡಿದ್ವಿ. ಅವಾಗ ತುಂಬ ಹೆಸರುಗಳು ಏನೇನೋ ಆಪ್ಷನ್ಸ್ ಇತ್ತು. ಕೀರ್ತಿ ಸ್ಟೋರ್ಸು, ಇನ್ನು ನನ್ನ ಹೆಂಡತಿ ಏನೇನೋ ಕೊಟ್ಟಿದ್ಲು. ಅವಳು ಹೇಳ್ದ, ನಾನು ಕೊಟ್ಟಿದ್ದು ಯಾವುದು ತೊಗೊಳಲ್ಲ ಅವನು. ಸುಮಾರು ಎಷ್ಟು ಕೊಟ್ಟಿದ್ರು? ತೊಗೊಳ್ಳೋದೇ ಇರೋದು ಒಂದು 10-15 ಕೊಟ್ಟಿದ್ಲು ಅವಳು. ಅದು ಹಿಂದಿನ ದಿನ ರಾತ್ರಿ ನಾಳೆ ಲಾಂಚ್ ಮಾಡಬೇಕು ವಿಡಿಯೋ ಅನ್ಬೇಕಾದ್ರೆ, ಕೀರ್ತಿ ENT ಕ್ಲಿನಿಕ್ ಅಂತ ಇಡೋಣ. ಏನು ENT ಅಂದರೆ ಅಂತ, ನೀನು ಒಬ್ಬಂಗೆ ಇಷ್ಟ ಆಗಬೇಕಿದು ಅಂದು. ಯಾರಿಗೂ ಯಾವುದು ಇಷ್ಟ ಆಗಲ್ಲ. ಒಂದಷ್ಟು ದಿನ ನೋಡಿದ್ಮೇಲೆ ರಿಜಿಸ್ಟರ್ ಆಗುತ್ತೆ, ರಿಜಿಸ್ಟರ್ ಮಾಡಬೇಕು ಅಂತ. ಒಂದಷ್ಟು ಜನ ಯೂಟ್ಯೂಬಲ್ಲಿ ಆಲ್ರೆಡಿ ದೊಡ್ಡವರು ಮತ್ತು ಯೂಟ್ಯೂಬ್ ಏಜೆನ್ಸಿ ಅವ್ರನ್ನೆಲ್ಲ ಕೇಳಿದಾಗ, ಏನು ಮಾಡ್ತೀಯಾ? ಹಿಂಗೆ ಇಂಟರ್ವ್ಯೂ ಮಾಡ್ತೀನಿ, ನಿನಗೆ 1000 ಸಬ್ಸ್ಕ್ರೈಬರ್ ಆಗೋಕ್ಕೆ 6 ತಿಂಗಳು ಬೇಕು, ನಿಮಗೆ ಮಾನಿಟೈಸ್ ಆಗೋಕ್ಕೆ 8 ತಿಂಗಳಿಂದ 10 ತಿಂಗಳು ಬೇಕು, ನಿಂಗೆ ಒಂದು 10,000 ಸಬ್ಸ್ಕ್ರೈಬರ್ ಆಗೋಕ್ಕೆ 1 ರಿಂದ 1.5 ವರ್ಷ ಬೇಕು. ಎಲ್ಲರೂ ಮಾಡಿದ್ದೆ, ನೀನು ಮಾಡ್ತೀಯಾ, ಹೊಸದೇನಿದೆ ಅಂತ ಅಂದರು ನಂಗೆ ತುಂಬ ಜನ. ಓ ಹೌದಾ, ಸರಿ ಆಯಿತು, ಥ್ಯಾಂಕ್ ಯು. ಈಗ ನಂಗೆ 1 ಲಕ್ಷ ಸಬ್ಸ್ಕ್ರೈಬರ್ಗೆ ಫೋನ್ ಮಾಡಿ 1 ಗಂಟೆ ಮಾತಾಡಿದ್ರು ಅವರೇ, ಅದು ಬೇರೆ ವಿಷಯ. ಬಟ್ ಅವ್ರಿಗೆ ಅವ್ರಿಗೇನು ಜಗಳ ಏನಿಲ್ಲ, ಬಟ್ ಹೇಳಿದ್ದು. ಸೊ ಈ ಥರದ್ದೆಲ್ಲ ಹೇಳಿದಾಗ, ಇಲ್ಲ ಒಂದು ಸ್ವಲ್ಪ ಏನೋ ಟ್ರೈ ಮಾಡೋಣ ಅಂದರೆ, ಯಾರೂ ಮಾಡದೇ ಇರೋದು ನಾನು ಮಾಡಿದ್ದೀನಿ ಅಂತ ಏನಲ್ಲ, ಒಂದು ಸಣ್ಣ ಫನ್ನಿ ವೇನಲ್ಲಿ ಹೋಗಬೇಕು, ಕೆಲವೊಂದು ಪ್ರಶ್ನೆಗಳನ್ನು ನೇರವಾಗಿ ಕೇಳಬೇಕು, ಈ ಥರದ್ದು ಉದ್ದೇಶ ಇಟ್ಕೊಂಡು ಟ್ರೈ ಮಾಡೋಣ. ವರ್ಕ್ ಆಗಿಲ್ಲ ಅಂದರೆ ಬೇರೆ ಪ್ರಯತ್ನ ಮಾಡೋಣ ಅಂತ. ಅದೊಂದು ಇದೆಯಲ್ಲ, ಪ್ರಯೋಗಕ್ಕೆ ಸಾವುಂಟು ಪ್ರಯತ್ನಕ್ಕಲ್ಲ ಅಂತ. ಪ್ರಯತ್ನ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದ್ದು. ಸೊ ಲಕ್ಕಿಲಿ ವರ್ಕ್ ಆಯಿತು. ನಾನು ಏನೂ ಇಲ್ಲದೇ ಇದ್ದಾಗ ಸಪ್ತಮಿ ಗೌಡ ಅವ್ರನ್ನ ಕೇಳಿದಾಗ ಹೋಗಿ ಬನ್ನಿ ಮಾಡೋಣ ಅಂದರು. ನಾನು ಅವ್ರಿಗೆ ಹೋಗಿ ಹೇಳಿದೆ. ಫಸ್ಟ್ ಇಂಟರ್ವ್ಯೂ ನಂದು ಕೀರ್ತಿ ENT ಕ್ಲಿನಿಕಲ್ಲಿ ಸಪ್ತಮಿ ಗೌಡ ಅವ್ರದ್ದು. ನಾವು ಯಾವ ರಾಜ್ಯದಲ್ಲಿದ್ದೀವಿ? ತಮಿಳ್ನಾಡು. ಕರ್ನಾಟಕದ ರಾಜಧಾನಿ ಯಾವುದು? ಮುಂಬೈ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಚಾಲೆಂಜಿಂಗ್ ಸ್ಟಾರ್ ಯಾರು? ನಾನು. ಕಾಂತಾರ ಹಿಟ್ಟಾಗಿ 3 ತಿಂಗಳಾಗಿತ್ತು. ಆಗ ಹೋಗಿ ಕೇಳಿದೆ, ನನಗೆ ಈ ಥರ ಒಂದು ಇಂಟರ್ವ್ಯೂ, ನಾನು ಯೂಟ್ಯೂಬ್ಗಳಿಗೆಲ್ಲ ಇಂಟರ್ವ್ಯೂ ಕೊಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ. ಪಾಪ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ರು ಅವರು. ಅಂದರೆ ಏನು ದಿನ 3-4 ಇಂಟರ್ವ್ಯೂ ಎಲ್ಲರೂ ಮಾಡೋರು. ಅವಾಗ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ವಾ. ಸೊ ಅವಾಗ ಇದು ಮಾಡ್ತಾಯಿದ್ರು. ನಾನು ಹೋಗಿ ಕೇಳಿದೆ, ನಾನು ಹೋಗಿ ಹೇಳಿದೆ, ಕಂಟೆಂಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ, ನಿಮ್ಗೆ ಅದು ಓಕೆ ಆದರೆ ಮಾತ್ರ ಕೊಡ್ಬೇಕು ನನಗೆ ಅಂತ. ಅವರು ಹೇಳೋರು, ಈ ಥರ ಎಲ್ಲರ ಹತ್ರ ಹೇಳಬೇಡಿ, ಇವ್ನಿಗೆ ಇಷ್ಟು ಗಾಂಚಲಿ ಬೇಡ ಅಂತಾರೆ, ಫಸ್ಟ್ ನೀವು ಬೆಳೆಯೋವರೆಗೂ ದಯವಿಟ್ಟು ಮಾಡಿ, ಹಾಗೆ ಹಿಂಗೆ ಅಂತ. ಇಲ್ಲ, ನಾನು ಕಂಟೆಂಟ್ ಹೇಳ್ತೀನಿ, ನನಗೆ ಯಾರಿಗೂ ಫೋರ್ಸ್ ಮಾಡಿ ನನ್ನ ಚಾನಲಿಗೆ ಕರ್ಕೋಬೇಕು ಅಂತ ಇಲ್ಲ. ನಂಗೆ ನೀವು ಇಷ್ಟ, ನೀವು ಬಂದು ಕೂತ್ಕೊಳ್ಳಿ, ಇಂಟರ್ವ್ಯೂ ಮಾಡಬೇಕು ಅಂತ ಇಷ್ಟ ಇದೆ. ಬಟ್ ಕಂಟೆಂಟ್ ಈ ಥರ ಎಲ್ಲ ಇರುತ್ತೆ, ಹೀಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದು ಏನಾಗುತ್ತೆ ಅಂದರೆ, ನಾವು ಒಂದು 10 ವಿಚಾರಗಳನ್ನು ಇಟ್ಕೊಂಡಿರ್ತೀವಿ ತಲೆಯಲ್ಲಿ, ಹೀಗೆ ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ. ನೀವು ಅಲ್ಲಿ ಕೇಳಿದ ತಕ್ಷಣ ಇದು ಬೇಡ ಅಂದ್ಬಿಟ್ರೆ ನನಗೆ ಅದು ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ. ಓ ಇದೊಂದು ಹೋಯ್ತಾ, ಸರಿ ಇನ್ನೊಂದು ಕೇಳಿದಾಗ ನೀವು ಅದನ್ನು ಬೇಡ ಅಂದರೆ ಅದು ಮೆಂಟಲಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಆ ಥರದ್ದು ನಾನು ಗೇಮ್ ಐಡಿಯಾ ಕ್ವಶನ್ಸ್ ಏನೂ ಹೇಳಲ್ಲ, ಈ ಥರದ್ದೆಲ್ಲ ಓಕೆನಾ ನಿಮಗೆ ಅಂತ ಅಷ್ಟೇ ಒಂದು ಕೊಟ್ಟಾಗ ಅವರು ಬನ್ನಿ ಮಾಡೋಣ ಅಂತ. ಆ್ಯಂಡ್ ಶಿ ಎಂಜಾಯ್ಡ್ ಇಟ್. ತುಂಬ ಆರಾಮಾಗಿ ಮಾತಾಡೋರು, ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಸೊ ಅದೊಂದು ಖುಷಿ ಆಯಿತು. ಅವಾಗ ನೋಡಿ, 0 ಸಬ್ಸ್ಕ್ರೈಬರ್ಸ್, ಚಾನಲ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಅವಾಗ ಕಾಂತಾರ ಹಿಟ್ಟಾಗಿದ್ದಾಗ ಒಂಥರ ಸೂಪರ್ ಸ್ಟಾರ್ ಲೆವೆಲ್ಲು. ಅವ್ರು ಹೆಂಗೆ ಕೊಡ್ತಾರೆ ಇಂಟರ್ವ್ಯೂನ? ಸೊ ಕೊಟ್ಟರು. ಅದಕ್ಕೆ ಅವ್ರಿಗೆ ಯಾವಾಗಲೂ ಚಿರಋಣಿ ನಾನು. ಖುಷಿ ಆಗುತ್ತೆ. ನಾನು ಈಗಲೂ ಫೋನ್ ಮಾಡಿ ಹೇಳ್ತಿರ್ತೀನಿ ಅವ್ರಿಗೆ, ಥ್ಯಾಂಕ್ ಯು. ಈಗ 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗಲೂ ಹೇಳಿದೆ ನಾನು, ಇಲ್ಲ ದಟ್ ಈಸ್ ಯುವರ್ ಹಾರ್ಡ್ ವರ್ಕ್, ಯುವರ್ ಎಫರ್ಟ್ ಅಂತ ಏನೋ ಅಂದರು. ಏನೇ ಆಗಲಿ ವೇದಿಕೆ ಒಬ್ಬರು ಕೊಡಬೇಕು ಅಂತ, ಒಬ್ಬರು ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕು. ಸೊ ಅದಾದಮೇಲೆ ಬಂದವರೆಲ್ಲರೂ ತುಂಬ ಖುಷಿಯಾಗೇ ಬಂದರು. ಸೊ ಮೇಡಮ್, ಸಪ್ತಮಿ ಅವ್ರದ್ದು ಇಂಟರ್ವ್ಯೂ ಬಂದ ತಕ್ಷಣ ಸಬ್ಸ್ಕ್ರೈಬರ್ ತುಂಬ ಬಂದ್ಬಿಟ್ರು. ಮೊದಲೇ ಹೇಳಿದ್ರಲ್ಲ 1,000 ಆಗಕ್ಕೆ 6 ತಿಂಗಳು. ನನಗೆ 4 ದಿನದಲ್ಲಿ 1,000 ಆಗ್ಬಿಟ್ಟು ಸಬ್ಸ್ಕ್ರೈಬರು. 4 ದಿನದಲ್ಲಿ. ಕೀರ್ತಿ ಯಾರು ಅಂತ ಗೊತ್ತೇ ಇಲ್ಲ ಜನಕ್ಕಲ್ವಾ. ಯಾರು ಅಂತ ಅಂದರೆ ಕನ್ನಡದ ಕೆಲವು ಸೆಲೆಬ್ರಿಟಿಗಳಿಗೆ ಕೀರ್ತಿ ಯಾರು ಅಂತ ಗೊತ್ತಿತ್ತು, ಯಾಕಂದರೆ ಅವ್ರ ಜೊತೆ ಶೋಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ. ಆದರೆ ಈಚೆ ಹೊರಗಡೆ ಇರೋ ಜನಕ್ಕೆ ಗೊತ್ತಿರಲಿಲ್ಲ ಕೀರ್ತಿ ಯಾರು ಅಂತ. ಅವರಿಗೆ ಒಂದು ಸ್ವಲ್ಪ ಜನಕ್ಕೆ, ಒಂದು 10% ಜನಕ್ಕೆ ಇವಾಗ ರೀಚ್ ಆಗಿದ್ದೀನಿ ನಾನು. ಸೊ ಅದೊಂದು ಖುಷಿ. ಅದಾದಮೇಲೆ ಇಂಟರ್ವ್ಯೂಗಳೆಲ್ಲ ಕೇಳಿದಾಗ ಕೆಲವರು ಭಯಪಡ್ತಾ ಇರೋರು ಇದ್ದಾರೆ ಈಗಲೂ, ನಿನ್ನ ಚಾನಲ್ ನಾನು ಬರಲ್ಲಪ್ಪ ಅಂತ.
ಯಾಕಂದ್ರೆ ಅದು ಏನೋ ಹಾಗೆ ಕೆಲವ್ರು ಭಯ ಪಡ್ತಾರೆ. ಯಾರ್ದಾದ್ರು ಒಂದು ಇಂಟರ್ವ್ಯೂಗಳು ಆಗ್ಬಿಟ್ರೆ, ಈಗ ಆರ್ಯವರ್ಧನ್ ಇಂಟರ್ವ್ಯೂ ನೋಡಿದವ್ರು ಈಗಲೂ ಸುಧಾರಿಸ್ಕೊತಾ ಇದ್ದಾರೆ, ನಂಗೆ ಬೇಡಪ್ಪ ದಯವಿಟ್ಟು ಬೇಡಪ್ಪ ಅಂತ. ಸರ್ ನಿಮ್ಮನ್ನ ಏನು ಇವಾಗ ನನ್ನ ಜೊತೆ ಒಂದು ನಂಬರ್ ಕೂತಿದೆ ಅಂತ ಹೇಳಲ್ಲ ಅಥವಾ ಏನಂತ ಹೇಳಬೇಕು ಸರ್? ಯಾಕಂದ್ರೆ ನೀವು ಅಂದರೆ ನಂಬರ್ ಅಂದರೆ ನೀವು. ಸೊ ಆರ್ಯವರ್ಧನ್ ಅವರೇ ಆರಾಮಾಗಿ ಫೋನ್ ಮಾಡಿ ಮಾತಾಡ್ತಾರೆ ನನ್ನ ಜೊತೆ. ಇಂಟರ್ವ್ಯೂ ನೋಡಿದವ್ರು ಫೋನ್ ಮಾಡಿದ್ರೆ ಇಂಟರ್ವ್ಯೂ ಮಾಡೋಣ ಅಂತ ಒಂದು ಸ್ವಲ್ಪ ಭಯ ಪಡ್ತಾರೆ. ಈ ಥರ ಎಲ್ಲ ಇದೆ. ಅಂದರೆ ಡಿಪೆಂಡ್ಸ್ ಆನ್ ಅವರ ಇಮೇಜ್ ಮೇಲೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಎಲ್ಲರಿಗೂ ಕಾಲು ಹೇಳ್ಕೊಂಡು ಎಲ್ಲರಿಗೂ ಇದು ಮಾಡಿಕೊಂಡು ಇರೋದಕ್ಕಾಗಲ್ಲ. ಆ್ಯಂಡ್ ಯಾರು ಫನ್ನ ಈಸಿಯಾಗಿ ತೊಗೊತಾರೆ ಅವರನ್ನು ಇದು ಮಾಡ್ತೀವಿ. ಈಗ ರೀಸೆಂಟಾಗಿ ರಾಜೇಶ್ ನಟರಂಗ ಅವ್ರ ಫ್ಯಾಮಿಲಿ ಇಂಟರ್ವ್ಯೂ ಮಾಡಿದಾಗ ಅವ್ರ ಇಮೇಜಿಗೆ ತಕ್ಕಂತೆಯೇ ಪ್ರಶ್ನೆಗಳು ಕೇಳಬೇಕು. ಒಂದು ಸಣ್ಣ ಪ್ರಶ್ನೆ ಅಂದರೆ ಎಷ್ಟು ಮದುವೆ ಆಗಿದೆ ಸರ್ ನಿಮಗೆ ಅಂತ, 8 ಮದುವೆ. ಅದು ಫನ್. ಅದು 8 ಸೀರಿಯಲ್ಗಳಲ್ಲಿ 8 ಮದುವೆ ಆಗಿದೆ ಅವರಿಗೆ ಅಂತ ಅಷ್ಟೇ. ಶಿವಣ್ಣಗೆ 2 ಮದುವೆ ಆಗಿದೆ ನೋ ಅಂದರು. ನಾನು ಪ್ರೂವ್ ಮಾಡ್ತೀನಿ ಅಂತ. ಹೇಗೆ ಸರ್? ಇಂಟರ್ವ್ಯೂ ನೋಡಿ ಅಷ್ಟೇ. ಹೆಂಗೆ ಪ್ರೂವ್ ಮಾಡಿದ್ದೀನಿ? ನಾನು ಪ್ರೂವ್ ಮಾಡಿದ್ದೀನಿ ಇಂಟರ್ವ್ಯೂ 2 ಮದುವೆ ಆಗಿದೆ ಶಿವಣ್ಣಗೆ ಅಂತ. ಸೊ ಈ ಥರದ ವಿಚಾರಗಳನ್ನು ಇಟ್ಕೊಂಡು ಅದರಲ್ಲಿ ನಿಮಗೆ ಒಂದು ವಲ್ಗಾರಿಟಿ ಇಲ್ಲ, ನಾನ್ ಸೆನ್ಸ್ ಇಲ್ಲ. ಅದು ನನಗೆ ಒಂದು ಸಣ್ಣ ಎಥಿಕ್ಸ್ ಇದೆ, ಆ ಥರದ್ದು ಮಾಡಬಾರ್ದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅದೇ ಇದರಲ್ಲಿ ಮುಂದುವರಿತಾ ಇದ್ದೀನಿ. ಎಷ್ಟು ಇಂಟರ್ವ್ಯೂಸ್ ಐತಿ? ಲೆಕ್ಕ ಆಗಿಲ್ಲ, ಮೋಸ್ಟ್ಲಿ ಒಂದು 18-20 ಆಗಿರಬಹುದೇನೋ. ಸೊ ಅಂದರೆ ಯಾವ ಥರ ವೀಕ್ಲಿ ಒನ್ಸ್ ಹಾಕೋತಾರಣ ಅಥವಾ ಯಾವ ಥರ? ಇಲ್ಲ, ಅದು ನನಗೆ ವೀಕ್ಲಿ ಒನ್ಸ್ ಹಾಕಬೇಕು ಅಂತ ಇದೆ. ಬಟ್ ಡಿಪೆಂಡ್ಸ್ ಆನ್ ಸೆಲೆಬ್ರಿಟೀಸ್ ಅವೈಲಬಿಲಿಟಿ. ನಾನು ಕೆಲವೊಂದು ನೋಡ್ತೀನಿ. ಇವಾಗ ಒಂದು ಇಂಟರ್ವ್ಯೂನ ನಾನು 2 ಅಥವಾ 3 ಪಾರ್ಟಲ್ಲಿ ಬಿಡ್ತೀನಿ. ನನಗೆ ಅದು 30-40 ನಿಮಿಷದ ಇಂಟರ್ವ್ಯೂ ಅಥವಾ 1 ಗಂಟೆ ಎಲ್ಲ ಹಾಕೋದು ನನ್ನ ಚಾನಲ್ಗೆ, ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಗಿರಿದಮ್ಸು, ವಾಚ್ ಅವರ್ಸ್ ಅಂತ ಬಂದಾಗ ನನ್ನ ಚಾನಲ್ನಲ್ಲಿ 1 ಗಂಟೆ 1.5 ಗಂಟೆ ಎಲ್ಲ ಹಾಕಿದ್ರೆ ನೋಡಲ್ಲ ಜನ ಅಂತ. ಗೊತ್ತಿಲ್ಲ ನನಗೆ, ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ. ಒಂದೊಂದ್ಸರಿ 45 ನಿಮಿಷ 50 ನಿಮಿಷ ಎಲ್ಲ ಹಾಕಿದಾಗ ಅಷ್ಟೊಂದು ನೋಡಿಲ್ಲದೆ ಇರೋದ್ರಿಂದ ಆವ್ರೇಜ್ ವಾಚ್ ಅವರ್ ಸೊ ಜನ ಸ್ಕಿಪ್ ಮಾಡಿ ನೋಡ್ತಾರೆ. ಬಟ್ ನಾನು ಇಲ್ಲಿವರೆಗೂ 30 ನಿಮಿಷ 35 ನಿಮಿಷ ಮಾತ್ರ ಇಡ್ತೀನಿ ಆವ್ರೇಜು. ಅದ್ರ ಮೇಲೆ ಇಟ್ಟರೆ ನನಗೆ 1-2 ಖುಷಿ ಆಗುತ್ತೆ. ಇಂಟರ್ವ್ಯೂ ಇಷ್ಟು ಬೇಗ ಮುಗ್ದೋಯ್ತಾ, ಇನ್ನೂ ಓಡಬೇಕಾಗಿತ್ತು ಅಂತ 2 ಕಮೆಂಟ್ ಓದೋಕ್ಕೆ ಖುಷಿ ಆಗುತ್ತೆ ನನಗೆ. ಇಲ್ಲ ಹಿಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. 50 ನಿಮಿಷ 1 ಅವರೆಲ್ಲ ಹಾಕ್ಬಿಟ್ರೆ ಓಡಲ್ಲ ಅಂತ. ನನಗೆ ಯಾವುದಾದ್ರು ಇಂಟರ್ವ್ಯೂ 1 ಅವರು ಅಂತ ಎಲ್ಲ ನೋಡೋ 1 ಅವರ್ ಇಂಟರ್ವ್ಯೂನಾ ಅಂತ. ನಾನು ಟಿ ವಿಲಿ ಸ್ಕ್ರಿಪ್ಟಲ್ಲೆಲ್ಲ ಬರಿತಾ ಇದ್ದೆ, ಮೊಬೈಲ್ ಬಂದ ಮೇಲೆ ಟಿ ವಿ ರೇಡಿಯೋ ಕನ್ವರ್ಟ್ ಆಗಿದೆ ಅಂತ ಅಲ್ವಾ. ಅಂದರೆ ಜನ ಟಿ ವಿ ಹಾಕ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಕೇಳಿಸ್ಕೊತಾ ಇರ್ತಾರೆ ಅಂತ. ನಮ್ಮ ಇಂಟರ್ವ್ಯೂನು ಹಾಗೆ ಆಗ್ಬಿಡುತ್ತೆ ಅಂತ ಭಯ ನನಗೆ. ಎಂಡ್ ಆಫ್ ದ ಡೇ ಇವಾಗಲೂ ಹಾಗೆ ಆಗಿದೆ. ಇಯರ್ಫೋನ್ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಹಾಕಿರ್ತಾರೆ, ಆ ಥರದ್ದು. ನಂದರಲ್ಲಿ ಫನ್ನು, ಕ್ವೆಶ್ಚನ್ನು, ಆನ್ಸರ್ಸು, ಗೇಮ್ಸು ಇದಿರೋದ್ರಿಂದ ಒಂದು ಸ್ವಲ್ಪ ನೋಡಬೇಕು ಅನ್ನೋ ಒಂದು ಸಣ್ಣ ಹಸಿವಿರುತ್ತಲ್ವ ನಮಗೆ. ಹೌದು, ಆ ಥರ ಆಗುತ್ತೆ. ಅಥವಾ ಯಾರ್ದೋ ಒಬ್ರದ್ದು ಬಯೋಗ್ರಫಿ ಹೇಳ್ತಾ ಹೋಗ್ತಾ ಇದ್ದಾರೆ ಅಂದಾಗ ಕೇಳಿಸ್ಕೋಬೋದು. ಬಟ್ ಈಗ ನಂದನ್ನೇ ಅವ್ರು ಕೇಳಿಸ್ಕೊಂಡ್ರು ನಡೆಯುತ್ತೆ. ನನ್ನಲ್ಲಿ ಏನು ನೋಡಲೇಬೇಕು ಅಂತ ಏನಿಲ್ಲ. ಅದು ನಿಮಗೆ ನೀವು ಮಾಡಿರೋ ಫಾರ್ಮ್ಯಾಟ್, ಅದು ನೀವು ಹಂಗೆ ಮಾಡಿರೋ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಫಾರ್ಮ್ಯಾಟ್ಗೆ ಅದು ನೋಡಲೇಬೇಕು, ನೋಡಿದ್ರೆ ವರ್ಕ್ ಆಗುತ್ತೆ ಅನ್ನೋ. ಯಾಕಂದರೆ ಒಂದು ರಿಯಾಕ್ಷನ್ ಇರುತ್ತೆ. ಈಗ ಏನೋ ಒಂದು ಕ್ವಶನ್ ಕೇಳಿದಾಗ ಅವ್ರು ಹಿಂಗೆ ಅಂತಾರೆ, ಅದು ನೋಡೋಕೆ ಮಜಾ ಆಗುತ್ತೆ, ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಸೊ ಆ ಥರದ್ದೆಲ್ಲ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡಿದ್ದು ಅಷ್ಟೇ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ದಿವ್ಯ ಜ್ಯೋತಿ ಅವರಿಗೆ ಮದುವೆ ಆಗಿ ಒಂದು ಮಗು ಕೂಡ ಇರೋವಂಥದ್ದು. ಇಲ್ಲ, ಇದು ಎಲ್ಲ ಕಡೆನೂ ಇದೆ. ನಾನು ಹೊಸದಾಗಂತೂ ಏನೂ ಮಾಡಿಲ್ಲ. ನನ್ನ ತಲೆಯಲ್ಲಿ ಹಿಂಗೆ ಹೋಗಬೇಕು ಅಂತ ಇತ್ತು ಅಷ್ಟೇ. ಎಲ್ಲ ಕಡೆನೂ ಕೆಲವರು ಎಷ್ಟೊಂದು ಜನ ಸ್ಫೂರ್ತಿ ತೊಗೊತಾರೆ, ಕೆಲವರು ಪೂರ್ತಿ ತೊಗೊಂಡ್ಬಿಡ್ತಾರೆ ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಎಲ್ಲ ಕಡೆನೂ ಒಂದೊಂದು ಇರುತ್ತೆ. ಏನೋ ಗೇಮ್ಸು ನಾನು ಆಡ್ತಾ ಇರೋದು ನಾನು ಮಾಡ್ತಾ ಇರೋ ಗೇಮ್ಸು ಹೊಸದು, ಎಕ್ಸ್ಟ್ರಾರ್ಡಿನರಿ, ಕೀರ್ತಿನೇ ಕಂಡು ಹಿಡಿದಿದ್ದು ಅಂತ ಏನೂ ಇಲ್ಲ. ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಅದು ಯಾರಿಗೋ ಬಂದ್ಬಿಟ್ಟು, ಈಗ ನಿಮಗೆ ಬಂದ್ಬಿಟ್ಟು ಬನ್ನಿ ಬೇರೆ ಆಟ ಆಡೋಣ ಅಂತ ನಿಮ್ಮ ಇಮೇಜಿಗೆ ತಕ್ಕಂತೆಯೇ ಗೇಮ್ಸ್ ಆಡಿಸ್ಬೇಕು ಅಂತ. ಇವಾಗ ಒಂದು ಕಪಲ್ ಇದ್ದರೆ ಕಪಲ್ಗೊಂದು ಗೇಮ್ ಆಡಿಸ್ತೀನಿ ನಾನು, ಪ್ಲಸ್ ಮೈನಸ್ ಅಂತ. ನಾನು ಪ್ಲಸ್ ಅಂತ ಹೇಳ್ತಾ ಇದ್ದಾಗ ಅವ್ರ ಹೆಂಡತಿನ ಹೊಗಳ್ತಾ ಇರಬೇಕು. ನಾನು ಮೈನಸ್ ಅಂದಿದ ತಕ್ಷಣ ಅದೇ ವಿಚಾರ ಇಟ್ಕೊಂಡು ತೆಗಳ್ಬೇಕು, ಬೈಬೇಕು ಅಂತ. ಈಗ ಪ್ಲಸ್ ಅಂದಿದ ತಕ್ಷಣ ನನ್ನ ಹೆಂಡತಿ ಅಡುಗೆ ಮಾಡ್ತಾಳೆ, ಆಹಾ ಏನು ಆನಂದ, ಘಮ ಬರ್ತಾ ಇರುತ್ತೆ, ರೂಮಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ, ಹೋಗಿ ಬಾಯಿಗೆ ಹಾಕೊಂಬಿಡೋಣ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಸಡನ್ನಾಗಿ ಮೈನಸ್ ಅಂದಿದ ತಕ್ಷಣ ಬಾಯಿಗೆ ಹಾಕ್ಕೊಂಡ್ರೆ ಸಾರ್ ಓಡ್ ಬಂದು ಊದ್ಬಿಡ್ತೀನಿ ಸರ್, ಎಷ್ಟು ದರಿದ್ರವಾಗಿ ಮಾಡಿರ್ತಾಳೆ ಸಾರ್ ಅಂತ. ಈಗ ನೀವು ನಗ್ತಿದ್ದೀರಲ್ಲ, ಆ ನಗು ಜನರಲ್ಲಿ ಬರಬೇಕು ಅನ್ನೋದು ಹಸಿವು ನನಗೆ. ಅದಕ್ಕೆ ಏನೇನು ಸಾಹಸ ಮಾಡಬೇಕು ಅಂತ ಒಂದು ರಿಸರ್ಚ್ ಮಾಡಿಕೊಂಡು ಮಾಡ್ತೀವಿ ಅಷ್ಟೇ. ಅದರಲ್ಲಿ ಸಕ್ಸಸ್ ಆಗಿದ್ದೀನೋ ಫೇಲ್ಯೂರ್ ಆಗಿದ್ದೀನೋ ಗೊತ್ತಿಲ್ಲ. ಜನ ನೋಡ್ತಿದ್ದಾರೆ, ಒಂದು ನಡೀತಿದೆ, ಹೋಗ್ತಾ ಇದೆ ಅಷ್ಟೇ. ಆ ಥರದ್ದು ಸುಮಾರು ಸಣ್ಣ ಪುಟ್ಟ ಗೇಮ್ಸ್ಗಳು. ಬರೀ ರಾಂಗ್ ಆನ್ಸರ್ಸ್ ಹೇಳಬೇಕು ಅಂತ. ಸಡನ್ನಾಗಿ ರಾಂಗ್ ಆನ್ಸರ್ಸ್ ಹೇಳಬೇಕು, ಸರ್ ನಿಮ್ಮ ಹೆಸರೇನು ಅಂದಿದ ತಕ್ಷಣ ನೀವು ಪರಮ್ಮೆ ಬರೋದು ಬಾಯಿಗೆ, ಬೇರೆ ಬರೋಲ್ಲ ಅಲ್ವಾ. ನೀವೇನೋ ಸಿದ್ದಯ್ಯ ಅಂತ ಹೇಳ್ಬಿಡ್ತೀರಾ ಸಡನ್ನಾಗಿ, ಹಂಗೆ ಹೇಳೋದು. ನಿಮ್ಮ ಹೆಂಡತಿ ಹೆಸರೇನು ಅಂದರೆ ಆಬ್ವಿಯಸ್ಲಿ ನೀವು ಸಿಗಾಕೊಂಡ್ರಿ ಅಂತ. ನಿಮ್ಮ ಹೆಂಡತಿ ಹೆಸರು ತಪ್ಪೆಲ್ಲರೂ ಬೀಳುತ್ತದೆ. ಈ ಥರದ್ದು ವಿಚಾರಗಳು. ರ್ಯಾಪಿಡ್ ಫೈರ್, ಎಲ್ಲರೂ ರ್ಯಾಪಿಡ್ ಫೈರ್ ಆನ್ಸರ್ಸ್ ಹೇಳಿ, ಸರ್ ರ್ಯಾಪಿಡ್ ಫೈರ್ ರಾಂಗ್ ಆನ್ಸರ್ಸ್ ಹೋಗೋಣ ಅಂತ. ಸಡನ್ನಾಗಿ ನಾವು ಯಾವ ದೇಶದಲ್ಲಿದ್ದೀವಿ, ಪಾಕಿಸ್ತಾನ ಅಂದ್ಬಿಡ್ಲಿ ಯಾರಾದ್ರು ನೋಡೋಣ, ಹಾಗೆ ಆ ಥರ. ಅದು ನೋಡಿದವ್ರಿಗೆ ಒಂದು ಸಣ್ಣ ಮಜಾ ಆಗುತ್ತೆ. ಈ ಥರದ್ದು ಏನೇನು ಮಜಾಗಳು ಮಾಡಬಹುದು ಅಂತಂದ್ಬಿಟ್ಟು ಅದನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡಿದ್ದು. ಒಂದು ಲೆವೆಲ್ಗೆ ಜನ ನೋಡಿದವರು ಖುಷಿ ಪಟ್ಟಿದ್ದಾರೆ. ಬಟ್ ನಿಮಗೆ ಈ ಕಂಟೆಂಟ್ ಹುಡುಕೋಕ್ಕೆ ಅಥವಾ ಸೆಲೆಬ್ರಿಟಿಗೆ ಹುಡುಕೋಕ್ಕೆ ನಿಮ್ಮ ಟಿ ವಿಯ ಕಾಂಟ್ಯಾಕ್ಟ್ಸ್
ಆ ಟೈಮಲ್ಲಿ ನಿಮ್ಮ ಹೌದು, ನನ್ನ ರೇಡಿಯೋ ಮತ್ತು ಟಿ ವಿಯ ಕೆಲಸ ಇದೆಲ್ಲವೂ ನನಗೆ ಹೆಲ್ಪ್ ಮಾಡಿದೆ. ಅಲ್ಲಿದ್ದಾಗ ತುಂಬ ಜನ ಸೆಲೆಬ್ರಿಟಿಗಳ ಪರಿಚಯ ಆಗಿರೋದು, ಕೆಲವರು ಯಾರು ಪರಿಚಯ ಇಲ್ಲದೆ ಇರೋರನ್ನ ನಾನೇ ಹೇಗೋ ಕಾಂಟ್ಯಾಕ್ಟ್ ನಂಬರ್ ಹುಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ನನ್ನ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಕೆಲವ್ರು ಹೆಸರು ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಸರ್ ಗೊತ್ತು ಸರ್ ನಮಗೆ ಕೀರ್ತಿ ENT ಕ್ಲಿನಿಕ್ ಅಂದರೆ ಸಾಕು, ಮಿಕ್ಕಿದೆಲ್ಲ ಏನೋ ಹೇಳಬೇಡಿ, ನಂಗೆ ನಿಮ್ಮ ಕಂಟೆಂಟ್ ಎಲ್ಲ ಗೊತ್ತು ಅಂತಾರೆ. ಕೆಲವರು ಡೇಟ್ಸ್ ಪ್ರಾಬ್ಲಮ್ ಇದೆ ಆಮೇಲೆ ಮಾಡೋಣ ಅಂತಾರೆ, ಕೆಲವರು ಡೇಟ್ಸ್ ಕೊಟ್ಟಿದ್ದಾರೆ. ಹೀಗೆಲ್ಲ ಈ ಥರದ್ದೆಲ್ಲ ಆಗಿದೆ. ಟಿ ವಿ ಕಾಂಟ್ಯಾಕ್ಟ್ಸು, ರೇಡಿಯೋ ಕಾಂಟ್ಯಾಕ್ಟ್ಸು ಇದೆಲ್ಲ ಹೆಲ್ಪ್ ಮಾಡಿದೆ. ಹೌದು, ಓಕೆ, ಒಟ್ಟಾರೆ ಮೀಡಿಯಾ ಹೆಲ್ಪ್ ಮಾಡಿದೆ. ಮೀಡಿಯಾ ಹೆಲ್ಪ್ ಮಾಡಿದೆ. ಸೊ ಇಸ್ ದಿಸ್ ಫುಲ್ ಟೈಮ್? ಯಾವುದು ಇದು ಕೀರ್ತಿ ENT ಕ್ಲಿನಿಕ್? ಇದು ಆ್ಯಸ್ ಆಫ್ ನೋ ಫುಲ್ ಟೈಮೇ ಆಗಿದೆ. ಹೌದು, ಮಧ್ಯ ಇದರಲ್ಲಿ ಸೆಲೆಬ್ರಿಟಿಗಳು ನಾನು ಅಂದ್ಕೊಂಡವರು ಡೇಟ್ಸ್ ಏನಾದ್ರು ಪೋಸ್ಟ್ಪೋನ್ ಮಾಡಿಬಿಟ್ರೆ ಆ ಟೈಮ್ಗೆ ಇಲ್ಲ ಅಂತ ಅಂದಾಗ ಆವಾಗ ಬೇರೆ ಟಿ ವಿ ಕೆಲಸಗಳು ಅದು ಇದು ಯಾರ್ದಾದ್ರೂ ಇದ್ದರೆ ಮಾಡ್ತೀನಿ. ಫ್ರೀಲ್ಯಾನ್ಸಿಂಗ್. ಹೌದು, ಇದ್ರ ಜೊತೆಗೆ ಅದನ್ನು ಮಾಡ್ತಾ ಇದ್ದೀನಿ ನಾನು ಎಲ್ಲನೂ. ಅಂದರೆ ಅದು ಮಾಡ್ತೀನಿ, ಇದು ಮಾಡ್ತೀನಿ. ಹಾಗಾಗಿ ನಾನು ನನ್ನ ಚಾನಲ್ನಲ್ಲಿ ಕನ್ಸಿಸ್ಟೆಂಟಾಗಿ ಎವ್ರಿ ವೀಕ್ ಒಂದು ವೀಡಿಯೋ ಅಂತ ಹಾಕೋಕ್ಕಾಗ್ತಿಲ್ಲ. ಸೊ ಕೆಲವೊಂದು ಹೊಟ್ಟೆಪಾಡು ಇರುತ್ತೆ, ಮನೆಗೆ ರೇಷನ್ ತರಬೇಕು, ಯಾವಾಗಲೂ ಪ್ಯಾಷನಿಂದನೇ ಹೋದರೆ ರೇಷನ್ ಸಿಗಲ್ಲ ಅಂತ. ಸೊ ಹಾಗಾಗಿ ENT ಕ್ಲಿನಿಕ್ ಇಸ್ ನಾಟ್ ಯುವರ್ ರೇಷನ್. ಅಫ್ಕೋರ್ಸ್ ಇವಾಗ ರೇಷನ್ ಆಗ್ತಿದೆ. ಬಟ್ ಇನ್ನೊಂದೇನು ಅಂದರೆ ವಾರಕ್ಕೆ ಒಂದು ಹಾಕಲೇಬೇಕು ಅನ್ನೋ ಅನಿವಾರ್ಯತೆಯಲ್ಲಿ ಯಾರ್ಯಾರನ್ನೋ ಅಂದರೆ ಕೆಲವ್ರನ್ನ ಯಾರನ್ನೋ ಅವ್ರು ಸೂಟ್ ಆಗದೆ ಇರೋರನ್ನ ಕೂರಿಸ್ಕೊಂಡ್ರೆ ಕಂಟೆಂಟ್ ಸಿಗಲ್ಲ. ಅಂದರೆ ನನ್ನ ಯೋಚನೆಗಿರುವಂತಹ ಕಂಟೆಂಟು ಮಜಾ ಆಗುವಂಥದ್ದು ಸಿಗಲ್ಲ ಅನ್ನೋದು ಒಂದಿದೆ ಕೆಲವ್ರನ್ನ ಕರೆದಾಗ. ಸೊ ಈ ಥರದ್ದೆಲ್ಲ ಆಗಿದೆ. ಕೆಲವರು ಬೈದಿದ್ದು ಇದೆ ನನಗೆ, ಎಷ್ಟೊಂದು ಸಿನಿಮಾ ಟೀಮ್ ಅವ್ರು ಬೈದಿದ್ದಿದೆ ನನಗೆ. ಏನು ನೀನು ನಿಮ್ಮ ಚಾನಲ್ಗೆ ಬರ್ತೀವಿ ಅಂದರೆ ನೀನು ಇದು ಮಾಡ್ತೀಯಾ, ಅವರು ನಾವು ಹಾಕೋ ಕ್ಯಾಮ್ರಾ ದುಡ್ಡು ಕೊಡೋಕೆ ರೆಡಿ ಇರಲ್ಲ. 5,000 10,000 ಕೊಡ್ತೀವಿ ಇಂಟರ್ವ್ಯೂ ಮಾಡಿಕೊಡಿ ಅಂತ ಕೇಳೋರು ಇದ್ದಾರೆ. ನಾನು ಕೆಲವ್ರಿಗೆ ಫ್ರೀಯಾಗೂ ಮಾಡಿಕೊಟ್ಟಿದ್ದೀನಿ, ಕೆಲವ್ರ ಹತ್ರ ದುಡ್ಡು ತೊಗೊಂಡಿದ್ದೀನಿ. ನಾನು ಹೇಳ್ತೀನಿ ಇಷ್ಟು ಕ್ಯಾಮ್ರಾ ಆಗುತ್ತೆ, ಇಲ್ಲ ಇಷ್ಟಿದೆ ಖರ್ಚು, ನಿಮಗೆ ಗೊತ್ತಾ. ಅಂದರೆ ನಾವು ಸಿನಿಮಾದವ್ರ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ಕ್ಯಾಮ್ರಾ ರೇಟು, ಲೈಟ್ ರೇಟು, ಲೊಕೇಶನ್ನು, ಎಡಿಟ್ ರೇಟ್ ಎಲ್ಲ ಗೊತ್ತು. ಅಂದರೆ ನಮ್ಮ ಹತ್ರ ಬರ್ತಿದ್ದಾರೆ ಅಂದರೆ ನಮ್ಮ ಕ್ವಾಲಿಟಿ ನೋಡೇ ಬರ್ತಿರ್ತಾರೆ ಅಂತ. ಸೊ ಅವಾಗ ಏನು ನೀನು 50,000 ಕೇಳ್ತೀಯಾ, 40,000 ಕೇಳ್ತೀಯಾ, ಹಿಂಗೆಲ್ಲ ಇಲ್ಲ, ಕ್ಯಾಮ್ರಾ ನೀವೇ ತಂದುಬಿಡಿ. ಸೂಪರ್ ಸ್ಟಾರ್ ಬರ್ತಾರೆ ನಮ್ಮ ಕ್ಯಾಮ್ರಾ ನೀನು ಯಾರನ್ನಿಟ್ಟರು ಶೂಟ್ ಮಾಡುತ್ತಪ್ಪ, ದುಡ್ಡು ಕೇಳುತ್ತೆ ಅಷ್ಟೇ. ಸೂಪರ್ ಸ್ಟಾರ್ ಕೂತ್ಕೊಂಡ್ರು, ಖಾಲಿ ಚೇರ್ ಕೂತ್ಕೊಂಡ್ರು ದುಡ್ಡು ಕೇಳುತ್ತದಲ್ವಾ. ಸೊ ಹಿಂಗೆಲ್ಲ ಆಗಿದೆ. ಅದು ನಿಮ್ಮ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮಲ್ಟಿ ಕ್ಯಾಮ್ ಸೆಟ್. ಹೌದು. ಎಷ್ಟು ಜನ ಟೀಮ್? ಇಲ್ಲ, ನಾನು ಸ್ಟಾರ್ಟಿಂಗ್ ಟೀಮ್ ಇಲ್ಲವೇ ಇಲ್ಲ ಸರ್. ನನಗೆ ಒಬ್ಬ ರೆಗ್ಯುಲರ್ ಎಡಿಟರ್ ಇದ್ದಾನೆ, ನಾನೊಬ್ಬ ಇದ್ದೀನಿ. ಪ್ರತಿ ಸಲ ಕ್ಯಾಮ್ರಾ ಹೈರ್ ಮಾಡ್ಕೋತೀನಿ. ಕಂಟೆಂಟ್ ಒಬ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಡೇಟ್ ಫ್ರೀ ಇದ್ದರೆ ಅವ್ರು ಬರ್ತಾರೆ, ಅವ್ರು ಫ್ರೀ ಇಲ್ಲ ಅಂದರೆ ಬೇರೆ ಟೀಮ್ನ ತೊಗೊತೀನಿ. ಸೊ ಈ ಥರ ರೆಗ್ಯುಲರ್ ಟೀಮ್ ಅಂತ ಸದ್ಯಕ್ಕೆ ಇನ್ನೂ ಇಲ್ಲ. ನನಗೆ ಮುಂದೆ ಒಂದು ಆಫೀಸ್ ಓಪನ್ ಮಾಡಬೇಕು, ಸಿನಿಮಾ ಪ್ರಮೋಷನ್ಗೆ ಐಡಿಯೇಷನ್ಸ್ಗಳು ಮಾಡಬೇಕು, ಈ ಥರದ್ದೆಲ್ಲ ಇದೆ. ಹಾಗೆಲ್ಲ ಒಂದು ಆಫೀಸೆಲ್ಲ ಓಪನ್ ಮಾಡಬೇಕು ಅಂದರೆ ನಿಮ್ಗೆ ರೆಂಟ್ ಕಟ್ಟಬೇಕು, ಅದಕ್ಕೆಲ್ಲ ಖರ್ಚುಗಳು ತುಂಬ ಇದೆ. ಮಾತು ಚೆನ್ನಾಗಿ ಆಡ್ತೀರಾ, ಕೆಲವೊಂದು ಬಾಯಿ ಮಿಸ್ಟೇಕ್ ಆಗಿ ಬರುತ್ತೆ, ಬಾಯಿ ತೊಳ್ಕೊಂಡ್ರೆ ಸರಿ ಹೋಗುತ್ತಲ್ಲ ಕೆಲಸಬಿಟ್ಟೆ. ಸೊ ರೇಷನ್ ಹುಟ್ಟುತ್ತೆ 1,00,000 ಸಬ್ಸ್ಕ್ರೈಬರ್ ಪ್ಲಸ್ ನಿಮ್ಮ ಖರ್ಚು, ನಿಮ್ಮ ಎಡಿಟ್ಸ್, ಟ್ರಾವೆಲ್. ಇಲ್ಲ, ಸಬ್ಸ್ಕ್ರೈಬರ್ಸ್ಗೂ ಅವ್ರಿಗೂ ಸಂಬಂಧ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಇಟ್ ಈಸ್ ಡಿಪೆಂಡ್ಸ್ ಆನ್ ವ್ಯೂಸ್ ಮತ್ತು ವಾಚ್ ಅವರ್ಸ್. ಅಂದರೆ ಎಷ್ಟು ಹೊತ್ತು ನೋಡ್ತಾರೆ ಜನ, ನೀವು ಹಾಕಿರೋ ವಿಡಿಯೋ ಎಷ್ಟು ಹೊತ್ತು ಲಾಂಗ್ ಡ್ಯೂರೇಷನ್ ನೋಡಿದ್ದಾರೆ ಜನ ಅನ್ನೋದ್ರ ಮೇಲೆ ಇದಾಗುತ್ತೆ. ಸೊ ಬರ್ತಾಯಿದೆ. ತುಂಬ ಜನ ಹೇಳಿದ್ದಾರೆ ನಾವು ಯೂಟ್ಯೂಬ್ ದುಡ್ಡಿಂದ ಮನೆ ತೊಗೊಂಡಿದ್ದೀವಿ, ಕಾರ್ ತೊಗೊಂಡಿದ್ದೀವಿ ಅಂತ. ನಮಗೆ ಪೆಟ್ರೋಲ್ಗೆ ಆಗ್ತಿದೆ ಸದ್ಯಕ್ಕೆ, ಮನೆಗೆ ರೆಂಟ್ ಕಟ್ತಾ ಇದೀವಿ, ತೊಗೊಳ್ಳೋಷ್ಟು ಬಂದಿಲ್ಲ. ಬಟ್ ಬರ್ಬೋದು. ಥ್ಯಾಂಕ್ ಯು. ನೋಡ್ತಾ ಇರಿ ಕೀರ್ತಿ ENT ಕ್ಲಿನಿಕ್, ಬರುತ್ತೆ ಮುಂದಕ್ಕೆ. ಈಗ ಫಾರ್ ಎಕ್ಸಾಂಪಲ್ಲು ರಾಜೇಶ್ ನಟ್ರಂಗ ಸರ್ದು ಇಂಟರ್ವ್ಯೂ ಮಾಡಿದೆ ರೀಸೆಂಟಾಗಿ. ನಾನು ನಿಮ್ಮ ಇಂಟರ್ವ್ಯೂ ನೋಡಿದೆ. ಅದರಲ್ಲಿ ನಿಮ್ಮ ಇಂಟರ್ವ್ಯೂ ನೋಡಿದಾಗ ಅದೇ ಸ್ಫೂರ್ತಿ ತೊಗೊಳ್ಳೋದು ಅಂತಾರಲ್ಲ, ನಿಮ್ಮ ಇಂಟರ್ವ್ಯೂ ನೋಡಿದಾಗ ನೀವೇನೇನು ಪ್ರಶ್ನೆಗಳು ಕೇಳಿದ್ರಿ, ಏನೇನು ಮಾತಾಡಿದ್ದಾರೆ ಅಂತ ನೋಡಿದಾಗ ಇದೆಲ್ಲ ಮಾತಾಡ್ಬಿಟ್ಟಿದ್ದಾರೆ, ಇದನ್ನು ಕೇಳಬಾರ್ದು ಅನ್ನೋ ಅದೇ ಕಂಟೆಂಟ್ ನನಗೆ. ಇದು ಮಾತಾಡಿದರೆ ಇದನ್ನು ಕೇಳಬಾರ್ದು, ಆ ಥರ. ಈಗ ಫಾರ್ ಎಕ್ಸಾಂಪಲ್ಲು ನನಗೆ ಏನು ಗೊತ್ತಾ, ಅಲ್ಲೆಲ್ಲ ಮಾತಾಡಿದ್ರಲ್ಲ ನಮ್ಮದ್ರಲ್ಲೂ ಒಂದ್ಸಲಿ ಮಾತಾಡಿ, ಆ ಥರ ಕೇಳಲ್ಲ ನಾನು. ಒಂದು ಸಿಹಿ ಕಹಿ ಚಂದ್ರು ಅವರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ರೀಸೆಂಟಾಗಿ ಅವರು ನಿನ್ನೆ ಮಯೂರನ್ ಶೋಗೆ ಇಂಟರ್ವ್ಯೂ ಕೊಟ್ಬಿಡು ಅಂತ ಅಂದರು. ಅದ್ರ ಹಿಂದೆ ರ್ಯಾಪಿಡ್ ರಶ್ಮಿ ಶೋಗೆ ಇಂಟರ್ವ್ಯೂ ಕೊಟ್ಟಿದ್ರು ಅವರು 1 ತಿಂಗಳು ಮುಂಚೆ. ಸರಿ ಸರ್ ಬನ್ನಿ, ತಲೆ ಕೆಡ್ಸ್ಕೊಬಿಡಿ, ಕೂತ್ಕೊಳ್ಳಿ ಅಂದೆ ನಾನು. ಕೂತ್ಕೊಂಡ್ರು. ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ತಿಂಡಿ ತಿಂತಿದ್ವಿ. ಅವಾಗ ಹೇಳಿದ್ರು ನಾನು ಮೊನ್ನೆ ಮಯೂರಂಗೆ ಕೊಟ್ಬಿಟ್ಟು ಬಂದೆ ಅಂತ. ಅದೇನಾಗುತ್ತೆ, ಒಟ್ಟಿಗೆ ಸಿಹಿ ಕಹಿ ಚಂದ್ರು ಅವ್ರದ್ದು 1 ವಾರ ನಾನು ಹಾಕಿ 2 ದಿನಕ್ಕೆ ಅವ್ರದ್ದು ಹಾಕಿದ್ರೆ ಒಂದು ಸಣ್ಣ ಕ್ಲಾಶ್ ಆಗಬಹುದೇನೋ ಗೊತ್ತಿಲ್ಲ, ಆ ಥರ ಚಾನ್ಸಸ್ ಇರ್ಬೋದು. ಸೊ ಹಾಗೆ ನಾನು ಅವಾಗ ಇಂಟರ್ವ್ಯೂನಲ್ಲೇ ಹೇಳಿದೆ, ಸಿಹಿ ಕಹಿ ಚಂದ್ರು ಅವರ ಸಾಧನೆಗಳು, ಏರಿಳಿತಗಳನ್ನು ನೀವು ವೀಕೆಂಡ್ ವಿತ್ ರಮೇಶಲ್ಲಿ ನೋಡಿ. ಅದು ಬಿಟ್ಟರೆ ರೀಸೆಂಟಾಗಿ ರ್ಯಾಪಿಡ್ ರಶ್ಮಿ ಅವ್ರ ಶೋನಲ್ಲಿ ಕೊಟ್ಟಿದ್ದಾರೆ ಇಂಟರ್ವ್ಯೂ, ಅಲ್ಲಿ ನೋಡಿ. ಅದು ಬಿಟ್ಟು ನಿನ್ನೆ ಮಯೂರ್ ರಾಘವೇಂದ್ರ ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅಲ್ಲಿ ನೋಡಿ. ಇದೆಲ್ಲವನ್ನು ಬಿಟ್ಟು ಲೈಟರ್ ವರ್ಷನ್ ಆಫ್ ಸಿಹಿ ಕಹಿ ಚಂದ್ರು ಅವ್ರ ಶೋನ ಮಾತಾಡೋದನ್ನ ಇಲ್ಲಿ ನೋಡೋಣ, ಓಕೆನಾ? ಶುರು ಮಾಡೋಣ ಸರ್ ಅಂತ. ಏನೋ ನೀನು ಇಟ್ಕೋತಾ ಇದ್ದು ನಾನು. ಹೌದು, ನಾನು ಹಾಕಿದ್ದೀನಿ ಇಂಟರ್ವ್ಯೂನಲ್ಲಿ, ತಪ್ಪೇನಿಲ್ಲ ಅಲ್ವಾ? ನಾವು ಯಾರಿಗೂ ಬೈತಿಲ್ಲ, ಅಲ್ಲಿ ಕೊಟ್ಟಿದ್ದಾರೆ ಅಲ್ಲೂ ನೋಡಿ ಅಂತ, ತಪ್ಪೇನಿಲ್ಲ. ಸೊ ಅದನ್ನು ನಾನು ಆ ವಿಷಯ ಟಚ್ ಮಾಡಲ್ಲ, ಹೌದು, ಬೇರೆ ಮಾಡೋಣ ಹಾಗೆ ಹಿಂಗೆ ಅಂತ ನಾನು ಹೇಳಿದ್ನಲ್ಲ. ಇವಾಗ ರಾಜೇಶ್ ನಟ್ರಂಗ ಅವ್ರ ಇಂಟರ್ವ್ಯೂ ನಾನು ನಿಮ್ಮದ್ರಲ್ಲಿ ನೋಡಿದ್ದೆ.
ನೋಡಿದಾಗ ಇವ್ರು ಏನೇನು ಮಾತಾಡ್ತಾರೆ ಒಂದು ಸಣ್ಣ ಕಂಟೆಂಟ್ ಸಿಗುತ್ತೆ ಅಲ್ಲಿ, ಇಲ್ಲ ಈ ವಿಚಾರಗಳು ಇವ್ರು ಮಾತಾಡ್ಸ್ಬಿಡಿದ್ರೆ ನಾನು ಮಾತಾಡಿಸ್ಬಾರ್ದು ಅಂತ. ನಾನು ಅದಕ್ಕೆ ನನ್ನ ಇಂಟರ್ವ್ಯೂನಲ್ಲಿ ಮೊದಲನೇ ಸೆಗ್ಮೆಂಟೇ ನೀವು ನೋಡಿದರೆ, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ ಮಾಡಿದ್ದೀನಿ. ನಿಮ್ಗೆ ಏನೇನು ಕೇಳಬಾರ್ದು ಹೇಳ್ಬಿಡಿ, ಅದನ್ನು ಕೇಳಲ್ಲ ಅಂತ. ಅವ್ರಿಗೂ 1000 ಇಂಟರ್ವ್ಯೂಗಳು ಕೊಟ್ಟು ಬೇಜಾರಾಗ್ಬಿಟ್ಟಿರುತ್ತೆ ಎಲ್ಲರಿಗೂ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ. ಅದನ್ನೇ ಕೇಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಬೋರ್ ಆಗುತ್ತೆ. ಮತ್ತು ಇನ್ನೇನು ಸ್ಪೆಷಲ್ ಏನಿದೆ ಅಂತ. ಅವಾಗ ಎಷ್ಟೊಂದು ನಾವು ಏನೇನೋ ಕೇಳಬೇಕು ಅಂದ್ಕೊಂಡಿರೋಲ್ಲ ಕೇಳಬಾರ್ದು ಅಂದ್ಬಿಡ್ತಾರೆ ಅವರು. ಹೋಗ್ಲಿ ಬಿಡುಗ್ರಿ, ಇನ್ನೇನು ಮಾಡೋದು, ಆಯಿತು ಬೇರೆ ಕೇಳೋಣ ಅಂತ ಅಂದ್ಬಿಟ್ಟು ಬೇರೆ ಕೇಳೋದು ಅಷ್ಟೇ. ಊಟಕ್ಕೆ ಏನು ತೊಂದರೆ ಇಲ್ಲ, ಊಟಕ್ಕಾಗಿ ₹2 ಮಿಗ್ತಾ ಇದೆ, ಊಟಕ್ಕೆ ಪೆಟ್ರೋಲ್ ನಡೀತಾ ಹೌದು. ಸುಮ್ಮನೆ ಮಾತಾಡ್ತಾ ಕೂತಿದ್ರೆ ಹರಟೆ ಹೊಡ್ಕೊಂಡು ಕೂತಿದ್ದಾನೆ ಅನ್ನೋ ಜನ, ಇವ್ರೇನಾದ್ರು ಹರಟೆ ಹೊಡಿತಾ ಕೂತಿದ್ರೆ ಸುಮ್ಮನೆ ಮಾತಾಡದೆ ಕೂತ್ ನೋಡ್ತಾರೆ. ಸೊ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಏನಾದ್ರು ವಿಷನ್ ಥರ ಏನಾದ್ರು ಇದೆಯಾ ENT ಕ್ಲಿನಿಕ್ಕಿಗೆ? ಹೌದು, ಇದು ಸದ್ಯಕ್ಕೆ ENT ಕ್ಲಿನಿಕ್ ಆಗಿದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂತ ಇದೆ. ಎಲ್ಲ ಥರದ ಇಂಟರ್ವ್ಯೂಗಳನ್ನು ಮಾಡಬೇಕು, ಬೇರೆ ಬೇರೆ ಸಿನಿಮಾ ಪ್ರಮೋಷನ್ಗಳನ್ನ ಬೇರೆ ರೀತಿಲಿ ಮಾಡಬೇಕು. ಅಂದರೆ ನಮ್ಮಲ್ಲಿ ಏನಂತಾರೆ, ಅದು ಒಂದು ಇಂಗ್ಲೀಷ್ ಸೇಯಿಂಗ್ ಇದೆಯಲ್ಲ, ಕನ್ನಡದಲ್ಲಿ ಹೇಳಬೇಕಂದ್ರೆ, ಜಾಹೀರಾತಿಲ್ಲದ ಜೀವನ ಕತ್ತಲೆ ಕೋಣೆಯಲ್ಲಿ ಹುಡುಗಿಗೆ ಕಣ್ಣು ಮಿಟಕಿಸಿದ ಹಾಗೆ ಅಂತ. ಕತ್ತಲಲ್ಲಿ ಕಣ್ಣು ಮಿಟಕಿಸಿದ್ರೆ ಗೊತ್ತಾಗಲ್ಲ ಅಂತ. ನೀನು ಪ್ರಮೋಷನ್ ಮಾಡಬೇಕು ಅಂತ, ಚೆನ್ನಾಗಿ ಪ್ರಚಾರ ಇರಬೇಕು, ಜಾಹೀರಾತು ಇರಬೇಕು ಅಂತ. ಸೊ ಹಾಗಾಗಿ ಪ್ರಮೋಷನ್ಗಳನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋದು ಆಸೆ ಎಲ್ಲ ಇದೆ. ಒಂದು ಆಫೀಸ್ ಶುರು ಮಾಡಬೇಕು. ಆಫೀಸ್ಗೆ ನೋಡ್ತಾ ಇರೋರು ಯಾರಾದರೂ ಧನ ಸಹಾಯ ಮಾಡೋಂಗಿದ್ರೆ ಕೀರ್ತಿ ENT ಕ್ಲಿನಿಕ್ ಇನ್ಸ್ಟಾಗ್ರಾಮ್ ಪೇಜು ಇದೆ, ಅದಕ್ಕೂ ಮೆಸೇಜ್ ಮಾಡಿ. ಸೊ ಒಂದು ಆಫೀಸ್ ಮಾಡಿ, ಅಲ್ಲೇ ಎಡಿಟಿಂಗ್ ಸಿಸ್ಟಮು, ಒಂದು ಟೀಮ್ ಮಾಡಿ, ಟೀಮ್ ಕಟ್ಟಬೇಕು. ಅಂದರೆ ನಂಗೆ ಟೀಮ್ ಕಟ್ಟಬೇಕು ಅಂದರೆ ಎಲ್ಲರಿಗೂ ಕೆಲಸ ಬಿಡಿ ಅಂತ ಹೇಳ್ತೀನಿ. ನನಗೆ ಕೆಲಸ ಬಿಟ್ಬಿಟ್ಟು ಬಂದರು, ಬೇರೆ ಪ್ರಪಂಚ ಇದೆ ನೋಡ್ರೋ ಅಂತ. ತುಂಬ ಜನ ಕೆಲಸಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ, ಮಂತ್ಲಿ ಸ್ಯಾಲ್ರಿ ಮತ್ತು EMIಗಳಿಗೆ, ಯಾರಿಗೂ ಧೈರ್ಯ ಬರೋಲ್ಲ ಕೆಲಸ ಬಿಡೋಕ್ಕೆ. ಪಾಪ ಅವರು ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಯಾರ ಹತ್ರ ಸ್ಟಫ್ ಇದೆ, ಯಾರು ತುಂಬ ಚೆನ್ನಾಗಿ ಇದ್ದಾರೆ, ಇವರನ್ನ ಕೆಲಸಕ್ಕೆ ಇಟ್ಕೋಬೋದು ಅಂದ್ಕೊಂಡವರೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ. ಸೊ ಅವರು ಕೆಲಸ ಬಿಟ್ಟು ಬರೋಕ್ಕೆ ತಯಾರಿಲ್ಲ. ಸುಮ್ಮನೆ ಯಾರನ್ನೋ ಕರೆದು ನಾನು ಟ್ರೈನ್ ಮಾಡೋಕ್ಕೆ ಈ ಥರದ್ದೆಲ್ಲ ಇರೋದಕ್ಕೆ ಅದು ವೇಸ್ಟ್ ಅದು ಅಂತ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಯಾರೋ ಒಬ್ಬರು ಮೀಟ್ ಮಾಡಬೇಕು ಅಂತ ಇದ್ದಾಗ ನಮ್ಗೆ ಅವ್ರ ಮೆಂಟಾಲಿಟಿ ಆಲ್ರೆಡಿ ಗೊತ್ತಿರಬೇಕು. ಅಂಥವ್ರನ್ನ ಇಟ್ಕೊಂಡ್ರೆ ನಾವು 1 ಅವರಲ್ಲಿ ಮಾಡೋ ಕೆಲಸ 10 ನಿಮಿಷದಲ್ಲಿ ಆಗುತ್ತೆ. ಹೊಸೊಬ್ರನ್ನ ಕರ್ಕೊಂಡು 5 ಅವರ್ 6 ಅವರ್ ಅವ್ರಿಗೆ ಹೇಳ್ಕೊಂಡು ಕೂತ್ಕೊಂಡು ನಮಗೆ ಟೈಮ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ಟೀಮ್ಗಳೇನೂ ಕಟ್ಕೊಂಡಿಲ್ಲ. ಬಟ್ ತುಂಬ ಜನ ಹೇಳಿರೋರು ಇದ್ದಾರೆ. ಅದು ಹೇಳಿದ್ರೆ ಉತ್ಪ್ರೇಕ್ಷೆ ಆಗುತ್ತೆ, ನಾನು ಫ್ರೀಯಾಗಿ ಬರ್ತೀನಿ ಕೀರ್ತಿ ENT ಕ್ಲಿನಿಕ್ಗೆ, ಏನು ಕೆಲಸ ಬೇಕು ಹೇಳಿ ಮಾಡ್ತೀನಿ, ಹೀಗೆಲ್ಲ ಹೇಳ್ತಾರೆ. ನಮಗೆ ಬೇಜಾರಾಗುತ್ತೆ, ಫ್ರೀಯಾಗಿ ಯಾಕೆ ಕೆಲಸ ಮಾಡಿಸ್ಕೋಬೇಕು ಬೇರೆಯವ್ರ ಹತ್ರ ಈ ಥರದ್ದು. ಬಟ್ ಅವ್ರಿಗೆ ಹೇಳಿದ್ರೆ ಏನೋ ಒಂದು ಮಾಡಿ ಅಂದರೆ ಅದು ಮಾಡೋಕ್ಕೆ ಬಂದಿರಲ್ಲ ಅವ್ರಿಗೆ ಅಂತಲೂ ಗೊತ್ತು ನಮಗೆ. ಅಂಥವ್ರನ್ನ ಯೂಸ್ ಮಾಡಿಕೊಂಡು ವೇಸ್ಟು. ಸೊ ಹಾಗಾಗಿ ಈಗ ನಾನೊಂದು ಆಫೀಸ್ ಶುರು ಮಾಡಿ ಹೀಗೆಲ್ಲ ಮಾಡ್ತಾಯಿದ್ದೀನಿ ಅಂತ ಕೆಲಸ ಶುರು ಮಾಡಿದಾಗ ಅಫ್ಕೋರ್ಸ್ ಅವ್ನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದು ನನಗೆ ಅಷ್ಟೇ ಸಂಬಳ ಕೊಡು ಇಲ್ಲಿ ಬರ್ತೀನಿ ಅನ್ನೋ ಮಾಡ್ಬೋದು ನಾವು. ಸೊ ಅದು ಮುಂದಕ್ಕೆ ನೋಡೋಣ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಪರ್ಪಲ್ಲು, ಗ್ರೀನು, ಆರೆಂಜು, ರೆಡ್ಡು ಎಲ್ಲ ಮೆಟ್ರೋಗಳು ಆದಮೇಲೆ ಮೋಸ್ಟ್ಲಿ ನನ್ನ ಆಫೀಸು ಬರ್ಬೋದು. ಅಷ್ಟು ಟೈಮ್ ಇದೆ ಇನ್ನು. ಸೊ ಯಾರೂ ಟೌನಲ್ಲಿ ಮುಂದೆ ಏನು ಸ್ಟ್ರೈಕ್ ಮಾಡ್ತಿಲ್ಲ, ಕೀರ್ತಿ ಇನ್ನೂ ಆಫೀಸ್ ತೆಗೆದಿಲ್ಲ, ಯಾರಿಗೂ ಕೆಲಸಕ್ಕೆ ಇಟ್ಕೊಂಡಿಲ್ಲ ಅಂತ ಯಾವ ಪ್ರೆಷರ್ ಇಲ್ಲ, ಆರಾಮಾಗಿ ಮಾಡ್ತಿದ್ದೀನಿ. ಈ ವರ್ಷ ವಿರಾಟ್ ಕೊಹ್ಲಿ ಅವ್ರಿಗೆ ಎಲ್ಲ ತೊಂದರೆ ಆಗಲ್ಲ. ಈ ವರ್ಷ ಮಗುವಾಗುತ್ತೆ ಅವ್ರಿಗೆ ಇನ್ನೊಂದು ನೋಡಿ, ನಂಗೆ ಭಾಳ ಸರ್ಪ್ರೈಸಿಂಗ್ ಅನ್ಸಿದ್ದೀನಿ ಗೊತ್ತಾ. ಅನೇಕರು ಒಂದು ಸೇಫ್ಟಿ ಝೋನಿಂದ ಆಚೆ ಬರಲ್ಲ. ಹೌದು, ಲೈಕ್ ಅದು ಯಾವುದೇ ಕ್ಷೇತ್ರ ಇರಲಿ. ನಾನು ಬರೀ ಮೀಡಿಯಾ ಹೇಳ್ತೀನಿ ಅಂದರೆ ಕೆಲವ್ರಿಗೆ ಬೇಜಾರಾಗ್ಬೋದು. ಈಗ ನೋಡಿ, ಕೆಲವು ಇವು TV ಆ್ಯಂಕರ್ಸ್ ಕೂಡ ನ್ಯೂಸ್ 24/7 ಅವರು ಕೂಡ ಬಿಟ್ಟು ಬಂದು ಬೇರೆ ಬೇರೆ, ಅಂದರೆ ನಾಟ್ ಓನ್ಲಿ ಯೂಟ್ಯೂಬ್, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರು. ಕೆಲವ್ರಿಗೆ ಅಂತಾರೆ ಸರ್ ಅದೊಂದು ಮೊನಾಟನಿ, ಸೊ ಇಟ್ ಮೇಕ್ಸ್ ಅಸ್ ಕ್ರಿಯೇಟಿವ್ಲಿ ಒಂಥರ ಕೊಲ್ತಿರುತ್ತೆ, ಬಿಟ್ಟು ಬರ್ತೀವಿ ಅಂತ. ಸೊ ತಾವು ಬಿಟ್ಟು ಬಂದ್ರಿ. ಸೊ ಈ ಸೇಫ್ಟಿ ಝೋನನ್ನು ಒಂದು ಹಂತದ ನಂತರ ಮೀರೋದು ಬಹಳ ಒಳ್ಳೆಯದು ಅಥವಾ ಮೀರಬಾರ್ದಾ? ಇಲ್ಲ, ನನ್ನ ಪ್ರಕಾರ ಮೀರಬೇಕು. ಬಟ್ ಮೀರೋಕ್ಕೆ ಮುಂಚೆ ನಿನ್ನ ಬಗ್ಗೆ ನಿನಗೆ ಕಾನ್ಫಿಡೆನ್ಸ್ ಇರಬೇಕು. ಎಲ್ಲವನ್ನೂ ಮಾಡಿನೇ ಕಲಿಯೋಕ್ಕಾಗಲ್ಲ, ಕೆಲವೊಂದು ನೋಡಿ ಕಲ್ತ್ಬಿಡ್ಬೇಕು. ಸೊ ಮತ್ತು ನಿನಗೆ ಏನೋ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ನಮ್ಮಲ್ಲಿ ನನಗೆ ಕೊಟ್ಟಿರೋ ಕೆಲಸ ಮಾತ್ರ ನಾನು ಮಾಡ್ತೀನಿ ಅನ್ನೋರು ಜಾಸ್ತಿ. ನಮ್ಮಲ್ಲಿ ಬಾಸ್ ಆಗೋಕ್ಕೆ ಕೆಲಸ ಮಾಡೋರು ಅಂದರೆ ಬಾಸ್ ನೋಡೋಕ್ಕೆ ಕೆಲಸ ಮಾಡೋರು ಜಾಸ್ತಿ ಇದ್ದಾರೆ. ನೀನು ಬಾಸ್ ಆಗಬೇಕು ಅಂದರೆ ನಿನ್ನಲ್ಲಿ ಒಂದು ಹಠ ಬರಬೇಕು. ಮತ್ತು ಕಂಟೆಂಟ್ ಹೇಳೋರಿಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ. ನಾಳೆ ಒಬ್ರನ್ನ ಇಂಟರ್ವ್ಯೂ ಮಾಡಿದ್ರೆ ಇದನ್ನ ಹಂಗೆ ಮಾಡ್ಬೇಕಾಯ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತಾರೆ. ನಾಳೆ ಇನ್ನೊಬ್ರನ್ನ ಇಂಟರ್ವ್ಯೂ ಮಾಡ್ತೀನಿ, ಏನು ಮಾಡಲಿ ಹೇಳು ಅಂದರೆ ಹೇಳಕ್ಕೆ ಬರಲ್ಲ ಅವನಿಗೆ. ಕರೆಕ್ಷನ್ ನಾನು ಹೇಳ್ತೀನಿ. ಅಲ್ಲ, ಸಿನಿಮಾ ಯಾರೋ ತೆಗೆದಾಗ ರಿವ್ಯೂ ಕೊಡೋದು ಸಖತ್ ಈಸಿ ಅಲ್ವಾ. ಇದು ಇನ್ನಂಗೆ ಹಿಂಗೆ ತೆಗಿಬೇಕಾಗಿತ್ತು, ಹಂಗೆ ತೆಗಿಬೇಕಾಗಿತ್ತು ಅಂತ. ಅವ್ನು ಯಾರೋ ಸೆಲ್ಫಿ ವೀಡಿಯೋ ಮಾಡ್ಕೊಂಡು ರಿವ್ಯೂ ಮಾಡ್ತಿರ್ತಾನೆ. ಇದರಲ್ಲಿ DOP ಸರಿ ಇಲ್ಲ ಅಂತ ಅವನೇ ಸರಿಯಾಗಿ ಇಟ್ಕೊಂಡಿರಲ್ಲ ಕ್ಯಾಮ್ರಾ. ಈ ಥರದವರೆಲ್ಲ ಇದ್ದಾರೆ. ನೋ, ಐ ಆಮ್ ನಾಟ್ ಅಗೇನ್ಸ್ಟು ಯಾರಿಗೂ. ಅಲ್ಲ, ರಿವ್ಯೂಸ್ಗೆ ಅಗೇನ್ಸ್ಟ್ ಅಂತಲ್ಲ, ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು. ಯಾರ್ಯಾರೋ ಕೆಲವು ರಿವ್ಯೂವರ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ, ಒಂದು 7-8 ಜನ ತುಂಬ ಚೆನ್ನಾಗಿ ಮಾಡ್ತಾರೆ. ಇತ್ತೀಚೆಗೆ ಅವ್ರದ್ದು ರೌಂಡ್ ಟೇಬಲ್ ನೋಡಿದೆ ನಾನು. ಅವರೆಲ್ಲ ತುಂಬ ಚೆನ್ನಾಗಿ ರಿವ್ಯೂ ಕೊಡೋರು. ಅವರೆಲ್ಲರನ್ನೂ ಕೂರಿಸ್ಕೊಂಡು ರೌಂಡ್ ಟೇಬಲ್ ಇಂಟರ್ವ್ಯೂ ಮಾಡಿದರು, ಅದು ಚೆನ್ನಾಗಿತ್ತು. ಸೊ ಆ ಥರದ್ದು ನೋಡಿ, ಅದೊಂದು ಹೊಸ ಥರ ನೋಡಿ. ಅವ್ರು 4 ಜನ ಕೂರಿಸ್ಕೊಂಡು ಸಿನಿಮಾ ರಿವ್ಯೂಗಳ ಬಗ್ಗೆ ಮಾತಾಡ್ಸಿದ್ದು, ಅದೆಲ್ಲ ಒಂದು ಒಳ್ಳೆ ಇನೋವೇಷನ್ ಅದು.
ಅದರಲ್ಲಿ ಎಷ್ಟೊಂದು ವಿಚಾರಗಳನ್ನು ಶೇರ್ ಆಗುತ್ತೆ, ಯಾರ್ಯಾರು ಏನು ಮಾಡ್ತಿದ್ದಾರೆ, ಹೆಂಗಿರುತ್ತೆ, ಈ ಥರದ ವಿಚಾರಗಳು. ಸೊ ನಮ್ಮಲ್ಲಿ ನಾನು ಏನು ಹೇಳೋಕ್ಕೆ ಹೊರಟೆ ಅಂದರೆ, ಕಂಟೆಂಟ್ ಹೇಳೋರಿಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ ಅಂತ. ಒಂದು ಖಾಲಿ ಪೇಪರ್ ಕೊಟ್ಟರೆ ಬರೆಯೋಕ್ಕೆ 4 ಲೈನ್ ಬರೋಲ್ಲ ಅವನಿಗೆ. ನಾನು ಬರೆದಿರೋ 4 ಲೈನಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾನೆ ಅವನು. ನಂಗೆ ಸರಿ ಇಲ್ಲ, ಬರಲ್ಲ ಅಂದರೆ, ಈಗ ನಾನು ನಿಮ್ಮ ಐಡಿಯಾ ಚೆನ್ನಾಗಿಲ್ಲ, ನೀವು ಮಾಡಿರೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನಗೆ ಬೇರೆ ಏನು ಮಾಡ್ಬೋದಾಗಿತ್ತು ಅಂತ ಹೇಳೋ ಕೆಪಾಸಿಟಿ ಇದ್ದರೆ ಮಾತ್ರ ನಾನು ಹೇಳಬೇಕು, ಇಲ್ಲದೆ ನಾನು ಹೇಳಬಾರ್ದು ಕೆಲವೊಂದು ವಿಚಾರಗಳಲ್ಲಿ ಮಾತ್ರ. ಅದು ನನ್ನ ವಾದ ಯಾವಾಗ್ಲೂ. ಸೊ ಹಾಗಾಗಿ ಸೊ ಆ ಥರ ಅವ್ರ ಸೇಫ್ಟಿ ಝೋನ್ ಕೆಲವು ಟೈಮ್ ಬಿಟ್ಟು ಬಂದುಬಿಡಬೇಕು. ಅದೇ ಹೇಳಕ್ಕೆ ಹೊರಟೆ. ಅದು ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು, ನಾನೇನೋ ಮಾಡ್ಬೋದು ಹಾಗೆ ಹಿಂಗೆ. ಮೋರ್ ದನ್ ದಟ್ ನನ್ನ ವೈಫ್ ಸಪೋರ್ಟ್. ನಾನು ಹೇಳಿದ್ನಲ್ಲ, ಕೆಲಸ ಬಿಡ್ತೀನಿ ಅಂದಾಗ ಯಾರು ಅಂದರೆ ಅವಳು ಕೆಲಸ ಮಾಡ್ತಾ ಇದ್ದವಳು ಬಿಟ್ಟಿದ್ದಾಳೆ. ನಾನು ಒಬ್ಬಂದೇ ಇನ್ಕಮ್, ಲಕ್ಷಾಂತರ ರೂಪಾಯಿ ಸಂಬಳ, 1000 ರೂಪಾಯಿ EMI. ಸೊ ಅದು ಪ್ರೆಷರು, ಸ್ವಲ್ಪ ಕೆಲಸ ಸ್ಟ್ರೆಸ್ಸು ಅದು ಇದೆಲ್ಲ ಇತ್ತು. ಅವಳು ಆರಾಮಾಗಿ ಸಪೋರ್ಟ್ ಮಾಡೋದು, ಇಲ್ಲ ನೀನು ಬಿಟ್ಟು ಆರಾಮಾಗಿ ನೋಡ್ಕೊಳ್ಳೋಣ ಅಂತ. ನಿಮಗೆ ಫಸ್ಟು ಮೆಂಟಲ್ ಸಪೋರ್ಟ್ ಅಂತ ಮನೇಲಿ ಕೊಟ್ಬಿಟ್ರೆ ನಿಮ್ಗೆ ಅರ್ಧ ಸಂಬಳ ಬಂದ್ಬಿಟ್ಟಂಗೆ ಕೆಲಸಕ್ಕೆ. ಸೊ ಆ ಥರದ್ದು ಬಂದಾಗ ಒಂದು 2-3 ತಿಂಗಳು ಒಂದು ಸ್ವಲ್ಪ ರಿಸ್ಕ್ ತೊಗೋಣ ಅಂತೆಲ್ಲ ಯೋಚನೆ ಮಾಡಿ ಈ ರಿಸ್ಕ್ ತೊಗೊಂಡಾಗ ಲಕ್ಕಿಲಿ ಕೈ ಹಿಡಿದ್ರು ಜನ. ಸೊ ವರ್ಕ್ ಆಯಿತು. ನಾನು ಕಂಫರ್ಟಬಲ್ ಆಗೇ ಇದ್ದೆ ಕೆಲಸದಲ್ಲಿ. ಸೊ ಆ ಥರದ್ದೆಲ್ಲ ಇದ್ದಾಗ ಹೊಸದೇನೋ ಮಾಡಬೇಕು ಅನ್ನೋ ತವಕ ಇದ್ದಾಗ ಬಿಟ್ಟೆ ನಾನು ಅಷ್ಟೇ. ಸೊ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಕಂಫರ್ಟ್ ಝೋನಿಂದ ಈಚೆ ಬಂದರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲದ್ರಾಗಲ್ಲ. ಎಲ್ಲರೂ ರಿಸ್ಕ್ ತೊಗೊಂಡು ಮಾಡಿರೋದಕ್ಕೆ ಸರ್ ಸೂಪರ್ ಸ್ಟಾರ್ಗಳಾಗಿರೋದು. ಬೆಳ್ಳಿ ಸ್ಪೂನ್ ಹಿಡ್ಕೊಂಡು ಬಂದವರೆಲ್ಲ ಲಕ್ಕಲ್ಲಿ ಏನು ವರ್ಕ್ ಆಗಿಲ್ಲ, ಅವರು ರಿಸ್ಕ್ ತೊಗೊಂಡಿದ್ದಾರೆ. ತಂದೆ ತಾಯಿ ರಿಚ್ ಇದ್ದು ಯಾರ್ದೋ ಇನ್ಫ್ಲೂಯೆನ್ಸಿಂದ ಕೆಲಸ ಮಾಡಿದ್ರು ಎಷ್ಟು ದಿನ ಮೆರೆಸ್ತಾರೆ ಸ್ಕ್ರೀನಲ್ಲಿ. ಅಂಟಿಲ್ ಅಂಡ್ ಅನ್ಸ್ ಅವ್ನಿಗೆ ಆ್ಯಕ್ಟಿಂಗೇ ಬಂದಿಲ್ಲ ಅಂದರೆ, ಅಥವಾ ಅವ್ನ ಕೆಲಸನೇ ಮಾಡ್ತಿಲ್ಲ ಅಂದರೆ, ಅವ್ನು ಎಂಥವ್ರ ಮಗ ಆಗಿದ್ರೂ ಅವ್ನು ರಿಸ್ಕ್ ಇಲ್ಲ ಅಂದರೆ ಬೀಳಿಸ್ತಾರೆ. ರಿಸ್ಕ್ ತೊಗೊಳ್ಳೇಬೇಕು. ಕಂಫರ್ಟ್ ಝೋನಲ್ಲಿದ್ದರೆ ಹಾಗೆ ಇರ್ತಾರೆ ಎಲ್ಲರೂ. ನಮ್ಮ TV ಮೀಡಿಯಾಗಳು ಮತ್ತು ಇದರಲ್ಲೆಲ್ಲ ಇಫ್ ಯು ಆರ್ ನಾಟ್ ಕ್ರಿಯೇಟಿವ್, ನೀವು ಪ್ರೊಡಕ್ಷನ್ ಟೀಮ್ಗೆ ಹೋಗು ಅಂತ. ಕ್ರಿಯೇಟಿವ್ ಆಗಿದ್ದರೆ ಮಾತ್ರ ಪ್ರೋಗ್ರಾಮಿಂಗ್ ಟೀಮಲ್ಲಿರಿ, ಇಲ್ಲದಿದ್ದರೆ ಪ್ರೊಡಕ್ಷನ್ ಟೀಮ್ಗೆ ಹೋಗಿ ಅಂತ. ಪ್ರೊಡಕ್ಷನ್ ಟೀಮಲ್ಲೂ ಕ್ರಿಯೇಟಿವ್ ಆಗಿರಬೇಕು, ಅಲ್ಲೂ ಅಟ್ಲೀಸ್ಟ್ ಒಂದು ಸಣ್ಣ ಕಾಮನ್ ಸೆನ್ಸ್ ಇರಬೇಕಲ್ಲಿ. ಸೊ ಆ ಥರ ಇಲ್ಲದಿದ್ದರೆ ಹೇಳಿದ ಕೆಲಸ ಮಾಡೋರು ಎಲ್ಲ ಕಡೆ ಸಿಗ್ತಾರೆ ಸರ್. ಇದು ಹಾಗಲ್ಲ ಹಿಂಗೆ ಅಂತ ನಂಗೆ ಮುಂಚೆಯಿಂದನೂ ಮೀಟಿಂಗ್ಗಳಲ್ಲಿ ಇದು ಯಾಕೆ ಹಿಂಗೆ ಅಂತ ಕೇಳೋ ಅಭ್ಯಾಸ. ಯಾವುದೇ TV ಗಳಲ್ಲಿ ಇದ್ದಾಗಲೂ ಯಾಕೆ ಹಿಂಗೆ ಬೇಡ ಹಿಂಗೆ ಹೋಗೋಣ ಅಂತ ಕೇಳೋ ಅಭ್ಯಾಸ ನನಗೆ. ನೀವು ತೊಗೊಳ್ಳಿ ಬಿಡಿ, ನನ್ನ ಐಡಿಯಾ ನಾನು ಕೊಟ್ಬಿಡ್ಬೇಕು. ಅವಾಗ ಯು ಆರ್ ಟೆಲ್ಲಿಂಗ್ ಯುವರ್ ಬಾಸ್, ಇಲ್ಲ ಇವನೇನೋ ಬೇರೆ ಯೋಚನೆ ಮಾಡ್ತಾನೆ ಅಂತ. ಇಲ್ಲದೇ ಅವ್ರಿಗೆ ಗೊತ್ತೇ ಆಗಲ್ಲ ನಾವಿದ್ದೀವಿ, ನಾವೇನು ಮಾಡ್ತೀವಿ ಅಂತ. ಅವರು ಅನ್ಕೊಂಬಿಡ್ತಾರೆ ನಾವು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರು ಹುಡುಗರು ಅಂತ. ಹಾಗೆಲ್ಲ ಇರಬಾರ್ದು ಅಂತ ಅಷ್ಟೇ. ಆದರೆ ನೋಡಿ, ನಿಗದಿತ ಆದಾಯ ಬರ್ತಿರುತ್ತೆ ಚಾನಲ್ ಅಥವಾ ವಾಟ್ ಎವರ್ ಇಟ್ ಇಸ್. ಬಟ್ ಇಲ್ಲಿ ಬಂದಾಗ ಏರಿಳಿಕೆ ಇರುತ್ತೆ, ವೊಲಟೈಲ್ ಆಗ್ತಿರುತ್ತೆ. ಡೋಂಟ್ ಯು ಫೀಲ್ ಇಟ್ಸ್ ಎ ರಿಸ್ಕ್ ವರ್ತ್ ಟೇಕಿಂಗ್? ಅದೇ ಆ ವರ್ತ್ ಟೇಕಿಂಗ್ಗೆ ಹೆಂಡ್ತಿ, ನನಗೆ ಆ ಕ್ರೆಡಿಟ್ ನಾನು ನನ್ನ ಹೆಂಡ್ತಿಗೆ ಕೊಡ್ತೀನಿ. ಅವಳಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು, ನನಗೂ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ನಮ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ದರೂ ಪರವಾಗಿಲ್ಲ ನೀನು ಬಿಡು, ನನಗೆ ಗೊತ್ತು ನೀನೇನೋ ಮಾಡ್ತೀಯಾ ಅಂತ ಹೇಳೋದಿದೆಯಲ್ಲ, ಅವಳು ಅಲ್ಲಿ ಹೇಳಿದಾಗ ಅರ್ಧ ಬಂದ್ಬಿಡುತ್ತೆ ಎನರ್ಜಿ. ಆಮೇಲೆ ನಮಗೊಂದು ಇರುತ್ತಲ್ಲ ಸ್ವಾಭಿಮಾನ, ಕೆಲಸ ಬಿಟ್ಟಿದ್ದೀವಿ, ಇವಳನ್ನ ಕೆಲಸ ಇದ್ದಾಗ ಎಷ್ಟು ನೋಡ್ಕೋದಾದ್ರು ಹಾಗೆ ನೋಡ್ಕೋಬೇಕು ಅಂತ ಕಷ್ಟಪಡ್ತೀವಿ ಹಗಲು ರಾತ್ರಿ. ಅಲ್ಲಿ TV ಚಾನಲಲ್ಲಿದ್ದಾಗ ಪ್ರತಿದಿನ 11 ಗಂಟೆಗೆ ಬರ್ತಾಯಿದ್ವಿ ರಾತ್ರಿ. ಈಗ ತಿಂಗಳಿಗೆ 1-2 ದಿನ 11 ಗಂಟೆಗೆ ಬರ್ತೀವಿ ಅಷ್ಟೇ. ಮಿಕ್ಕಿ ಟೈಮಲ್ಲೆಲ್ಲ ಮನೇಲಿ ಇರ್ತೀವಿ. ಸೂರ್ಯ ಹುಟ್ಟೋದು ಮನೆಯಿಂದ ನೋಡ್ತೀನಿ, ಮುಳುಗೋದು ಮನೆಯಿಂದಲೇ ನೋಡ್ತೀನಿ. ಹೇಳಿದ್ನಲ್ಲ, ಎಲ್ಲ ತಿಥಿಗಳು ಅಟೆಂಡ್ ಮಾಡ್ತಾಯಿದ್ದೀನಿ. ಸತ್ತೋಗಿದ್ದ ದಿನ ನೋಡ್ಕೊಂಬಂದರೆ 13ನೇ ತಿಥಿಗೂ ಹೋಗಿರ್ತೀನಿ, ತೊಂದರೆ ಇಲ್ಲ, ಯಾವುದು ಈವೆಂಟ್ ಇರಲ್ವಲ್ಲ. ಇದೆ ನಮ್ಮ ಕೀರ್ತಿ ENT ಕ್ಲಿನಿಕ್ ಅವರ ಲೋಗೋ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಡಿಸ್ಕೋ ಲೈಟ್ ಥರ ಲೈವ್ ಬ್ಯಾಂಡು. ಹೌದೌದು, ಫುಲ್ ಲೈವಲ್ಲೇ ಇರುತ್ತೆ ನಮ್ದು, ಅದಕ್ಕೆ ಲೈವ್ ಬ್ಯಾಂಡ್ ಥರ. ಓಕೆ, ಎಲ್ಲ ಕುಲ್ಲ ಏನು ಇಂಟರ್ವ್ಯೂಸ್ ಇಲ್ಲೇ ಮಾಡೋದು ನೀವು? ಇಲ್ಲ, ನಾನು ಇವ್ರ ಮನೆಗಳಿಗೆ ಹೋಗ್ಬಿಡ್ತೀನಿ, ಸೆಲೆಬ್ರಿಟಿಗಳ ಮನೆಗೆ ಹೋಗ್ತೀನಿ. ಅದು ಬಿಟ್ಟರೆ ಪಾಕಶಾಲಾ, ಉತ್ತರಹಳ್ಳಿ ಮೇನ್ ರೋಡಲ್ಲಿರೋ ಪಾಕಶಾಲಾ ಮತ್ತು ಬೇರೆ ಬೇರೆ ಪಾಕಶಾಲಾ ಲೊಕೇಶನ್ಗಳು ನೋಡ್ತೀನಿ. ಅಲ್ಲಿ ಆಗುತ್ತಾ ಅಂದರೆ ಹೋಟೆಲ್ಲು ಜನ ಇಲ್ಲ, ನಮಗೋಸ್ಕರ ಒಂದು ಸ್ವಲ್ಪ ಬ್ಲಾಕ್ ಮಾಡಿಕೊಡ್ತಾರೆ ಸ್ವಲ್ಪ ಹೊತ್ತು ಆ ಥರ. ಆಲ್ಮೋಸ್ಟ್ ಸೆಲೆಬ್ರಿಟಿಗಳ ಮನೇಲಿ ಅಥವಾ ಬೇರೆ ಬೇರೆ ಹೋಟೆಲ್ಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಆ ಥರ. ಸೊ ಅಲ್ಲಿ ಲೋಗೋ ಹಾಕ್ತೀರಿ ಬ್ಯಾಕ್ಗ್ರೌಂಡ್? ಹೌದು. ಶಿವರಾಜ್ ಕುಮಾರ್ ಅಂತ ಒಬ್ರು ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಗೊತ್ತಾ ಸರ್? ಪರಿಚಯ ಇದೆ? ಗೊತ್ತಿಲ್ಲ. ಇಲ್ಲ, ಕಲಾ ಮಾಧ್ಯಮದವ್ರು ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ಅದನ್ನು ರೋಡಲ್ಲಿ ತುಂಬ ಯೂಟ್ಯೂಬರ್ಸ್ ಹೋಗ್ತಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಕೀರ್ತಿ ENT ಕ್ಲಿನಿಕ್ ನೋಡ್ತಾ ಇರಿ, ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಕೀರ್ತಿ ENT ಕ್ಲಿನಿಕ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಿ. ವಿಶೇಷವಾದ ಸಂದರ್ಶನಗಳು ಮನೋರಂಜನೆ ಜೊತೆಗೆ ಮಾಡ್ತಾರೆ. ತುಂಬ ಮಾಹಿತಿಗಳು ಇವ್ರು ಕೊಟ್ಟಿರ್ತಾರೆ. ಆ ಮಾಹಿತಿಗಳನ್ನು ಎತ್ಕೊಂಡು ಅದನ್ನ ಹೆಂಗೆ ಮನೋರಂಜನೆ ಮಾಡಬೇಕು ಅಂತ ನಾವು ಮಾಡ್ತಿರ್ತೀವಿ. ಯೂಟ್ಯೂಬ್ಗೆ ಆಕ್ಚುಲಿ ಒಂದು ಕಾನ್ಫಿಡೆನ್ಸ್ ಯಾರಾದ್ರೂ ಶುರು ಮಾಡ್ಬೇಕಂದ್ರೆ ನಿಮ್ಮ ಚಾನಲ್. ನೀವು ಮಾತ್ರ ಮಾತಾಡ್ತಿದೀವಿ ಅಂತಾರ ನಾವು ಜನರಲ್ ನಮ್ಮ ಫ್ರೆಂಡ್ಸ್ ಹತ್ರ ತುಂಬಾ ಮಾತಾಡಿದೀವಿ. ಟಿವಿನಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತ್ಕೊಳ್ಳೋದು ಒಂದೇ, ಯೂಟ್ಯೂಬಲ್ಲಿ ಕಲಾ ಮಾಧ್ಯಮದಲ್ಲಿ ಕೂತ್ಕೊಳ್ಳೋದು ಒಂದೇ, ಹಂಗಾಗಿದೆ. ಸುಮ್ಮನೆ ಓಡಾಡ್ಬಿಡ್ತೀನಿ, ಅಲ್ಲ ದುಡ್ಡು ಕೊಟ್ಟಿದ್ರಲ್ಲ ಹೇಳಿ ಅಂತ ಹೇಳಿ. ಶುಭವಾಗ್ಲಿ, ಒಳ್ಳೆದಾಗಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ
ಖುಷಿ ಆಯ್ತು ನನಗೆ ಕಲಾ ಮಾಧ್ಯಮದಲ್ಲಿ ಇದೊಂಥರ ಗೌರವ ನಮಗೆ, ಖುಷಿ ಆಯಿತು. ಥ್ಯಾಂಕ್ ಯು, ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.